ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ಇದು ರಂಗೋಲಿ ಗಾರ್ಡನ್ ಬೆಂಗಳೂರಲ್ಲೇ ಇರೋದು. ಅಂದರೆ ಇದು ಎಲ್ಲಿ ಬರುತ್ತೆ ಅಂದರೆ ಹೆಬ್ಬಾಳಿಂದ ಮುಂದೆ ಬಂದು ತನ್ಸಂದ ಹತ್ರ ಬರುತ್ತೆ. ನಾನು ನಿಮಗೆ ಲೊಕೇಶನ್ ಅಟ್ ದಿ ಎಂಡಲ್ಲಿ ಹಾಕಿರ್ತೀನಿ. ಇದು ಟಿಕೆಟ್ ಕೌಂಟ್ರ್. ಇಲ್ಲೇ ಟಿಕೆಟ್ ತಗೊಂಡು ಇಲ್ಲೇ ನಾವು ಎಂಟರ್ ಆಗೋದು. ರಂಗೋಲಿ ಗಾರ್ಡನ್ ಎಂಟ್ರೆನ್ಸಲ್ಲಿ ನಾವಿದ್ದೀವಿ. ಹಲೋ ಮೇಡಮ್, ನಮ್ಮ ಚಾನಲ್ಗೆ ಹಾಯ್ ಹೇಳಿ. ಗೈಸ್, ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ, ಹಳ್ಳಿಗಳಲ್ಲಿ ಇದೇ ಥರ ಮಜ್ಜಿಗೆ ಮಾಡೋದು. ಇದು ನನ್ನ ಇವತ್ತಿನ ಔಟ್ಫಿಟ್. ಕ್ರಾಪ್ ಟಾಪ್ ವಿತ್ ಸ್ಕರ್ಟ್ ಹಾಕೊಂಡಿದ್ದೀನಿ. ಅವ್ರ ಒಳಗಡೆ ಎಂಟ್ರಿ ಆದಾಗ ಈ ಥರ ಬ್ಯಾಂಡ್ ಕೊಡ್ತಾರೆ ಇಲ್ಲಿ. ಹಾಗೆ ವೀಕ್ ಡೇಸಲ್ಲಿ ಬಂದರೆ ಅಡಲ್ಟ್ಸಿಗೆ 200, ವೀಕೆಂಡಲ್ಲಿ ಬಂದರೆ ಅಡಲ್ಟ್ಸ್ಗೆ 250. ಹಾಗೆ ಚಿಕ್ಕ ಮಕ್ಕಳಿಗೆ ಐ ಥಿಂಕ್ 100 ಇರಬೇಕು. ಹಳ್ಳಿಗಳಲ್ಲಿ ಆಗಿನ ಕಾಲದಲ್ಲಿ ಟಿ ವಿ ಇರಲಿಲ್ಲ. ಈ ಥರದಲ್ಲಿ ರೇಡಿಯೋ ಇದರಲ್ಲಿ ಕೇಳ್ತಾ ಇದ್ರು. ನ್ಯೂಸ್ ಅಥವಾ ಇನ್ನೇನಾದರೂ ಅವ್ರು ಕೇಳಬೇಕು ಅಂದರೆ ಅದ್ರ ಮುಖಾಂತರನೇ ಕೇಳ್ತಾ ಇದ್ರು. ಇಲ್ಲಿ ಅಂದರೆ ಈಗ ಹಳ್ಳಿಗಳಲ್ಲಿ ಪೋಸ್ಟ್ ಮ್ಯಾನ್ಗಳೆಲ್ಲ ಮನೆ ಹತ್ರ ಬಂದು ಈ ಥರ ಪೋಸ್ಟ್ ಇಂದ ಏನಾದರೂ ನಮ್ಮದು ಲೆಟರ್ ಅಥವಾ ಏನೇನೋ ಬಂದಿದ್ರೆ ಈ ಥರ ಬಂದು ಹಳ್ಳಿ ಕೊಡ್ತಾರೆ. ಇದನ್ನು ರೂರಲ್ ಹೌಸ್ ಅಂತ ಹೇಳ್ತಾರೆ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಗೈಸ್, ಇದೇನು ಅಂದರೆ ಈಗ ಹಸುನ ಕಟ್ಟೋಕೆ ಕೊಟ್ಟಿಗೆ ಇರುತ್ತಲ್ಲ, ಅದೇ ಥರ ಇಲ್ಲಿ ಕುರಿಗಳನ್ನ ಕಟ್ಟಾಕೋ ಅಂಥದ್ದು ಇದು. ಹಾಗೆ ಇಲ್ಲಿ ಬಂದಿದ್ದು ಕತ್ತೆಗಳು. ಈಗ ಹಳ್ಳಿಗಳ ಕಡೆಯಲ್ಲಿ ಕತ್ತೆ ಎಲ್ಲ ತಗೊಬರ್ತಾರೆ. ನೀವು ಐ ಥಿಂಕ್ ನೋಡಿರ್ತೀರ ಅನಿಸುತ್ತೆ. ಗೈಸ್, ಆಗಿನ ಕಾಲದಲ್ಲಿ ಹಳ್ಳಿಗಳಲ್ಲೆಲ್ಲ ಸಲೂನ್ ಇರಲಿಲ್ಲ. ಸೊ ಕಟ್ಟಿಂಗ್ ಅಥವಾ ಶೇವಿಂಗ್ ಮಾಡಿಸ್ಕೋಬೇಕು ಅಂದರೆ ಮನೆ ಹತ್ರನೇ ಕಸ್ಕೊಂಡು ಮಾಡಿಸ್ಕೊತಾ ಇದ್ರು. ಇದು ಲಂಬಾಣಿಯವರ ಮನೆ. ಎಷ್ಟು ಚಂದ ಇದೆ ಅಲ್ಲ ಗೈಸ್. ಇದೇನೋ ಕೊಡುವ ಮನೆ ಅಂತ ಅಲ್ಲಿ ಆ್ಯಕ್ಚುಲಿ ಬರೆದಿದ್ರು. ಲೈಕ್ ಕೊಡಗು ಸ್ಟೈಲಲ್ಲಿ ಯಾವ ಥರ ಇರ್ತಾರೆ ಅಂತ ಅವ್ರ ಮದುವೆ ಅದು. ಇದನ್ನು ಗ್ರಾಮೀಣ ಶಾಲೆ ಅಂತ ಹೇಳಿ ಹೇಳ್ತಾರೆ. ಇದು ಪಂಚಾಯತಿ ಕಟ್ಟೆ. ಹಳ್ಳಿಲಿ ಏನಾದರೂ ಊರಲ್ಲಿ ಗಲಾಟೆ ಅಥವಾ ಇನ್ನೇನಾದರೂ ಆದಾಗ ಈ ಥರ ಪಂಚಾಯತಿ ಕಟ್ಟೆಯಲ್ಲಿ ಜನ ಎಲ್ಲ ಸೇರಿ ಅದನ್ನ ಸಭೆ ನಡೆಸ್ತಾರೆ. ಹಳ್ಳಿಲಿ ನೀರು ಸೇದೋದು ಹೀಗೆ ಗೈಸ್. ಬಾವಿಲಿ ಹೋಗಿ ನೀರು ಸೇದ್ಕೊ ಬರ್ಬೇಕು. ನೋಡಿ ಹೇಗಿದೆ. ಆ ಬಾವಿ ಮೇಲೆ ಒಂದು ಕಾಗೆ ಬೇರೆ ಕೂತಿದೆ. ಗೈಸ್, ಹಳ್ಳಿಗಳಲ್ಲಿ ತುಂಬ ಜನರ ಮನೆಯಲ್ಲಿ ಆಗಿನ ಕಾಲದಲ್ಲಿ ಗ್ಯಾಸ್ ಎಲ್ಲ ಇರಲಿಲ್ಲ. ಅದಕ್ಕೆ ಅವರು ಹೋಗಿ ಕಟ್ಟಿಗೆಲ್ಲ ಆರಿಸ್ಕೊಬಂದು ಅಡುಗೆ ಮಾಡಬೇಕಾಗಿತ್ತು. ಇದು ಒಂದು ಅದೇ ದೃಶ್ಯ. ಇಲ್ಲಿ ಗಂಡ ಹೆಂಡತಿ ಇಬ್ಬರು ಹೋಗಿ ಕಟ್ಟಿಗೆ ಆರಿಸ್ಕೊಬರ್ತಾರೆ. ಇಲ್ಲಿ ಸಂತೆ ಮಾಡ್ತಾಳಂತೆ. ನನಗಂತೂ ಗೊತ್ತಿಲ್ಲ ಅದು ಏನು ಸಂತೆ ಮಾಡ್ತಾ. ಏನು ಕೊಡ್ತೀಯಾ? ಕ್ಯಾರೆಟು. ಅಲ್ಲಿ ಇಟ್ಟಿರೋದು ಒರಿಜಿನಲ್ ಕ್ಯಾರೆಟ್ ಅಂದ್ಕೊಂಡವಳೆ ಇವಳು. ಆದರೆ ಅದು ಡೂಪ್ಲಿಕೇಟ್ ಅನ್ನೋದು ಇವಳಿಗೆ ಗೊತ್ತಿಲ್ಲ.
ಇದು ನೋಡಿ, ಇದನ್ನ ಯಾಕೆ ಹಾಕ್ತಾರೆ ಅಂದರೆ, ಈಗ ಹಸು ರೋಡಲ್ಲಿ ಓಡಾಡ್ತಾ ಇರುತ್ತಲ್ಲ, ಅವಾಗ ಕಾಲ್ಗೇನು ಆಗಬಾರ್ದು ಅಂತ ಹಿಂದ್ಗಡೆ ಆ ಥರ ಹಾಕ್ತಾರೆ ಅದನ್ನು. ಹಾಗೆ ಇಲ್ಲಿ ಒಂದು ಹೋಟೆಲ್ ಮಾಡಿದ್ದಾರೆ, ಯಾಕಂದರೆ ಊಟ ಮಾಡಬೇಕು ಅನಿಸಿದ್ರೆ ಇಲ್ಲಿ ಊಟ ಮಾಡಬಹುದು. ಹೋಟೆಲ್ ಕೂಡ ಚೆನ್ನಾಗಿದೆ. ನಾವು ಕೂಡ ಈಗ ಇಲ್ಲಿ ಊಟ ಮಾಡಬೇಕು ಅಂತ ಗೈಸ್. ಬಕಾಸೂರಿ ನಂಬರ್ 1 ಇವಳು. ಯಾವಾಗ ನೋಡೋ ತಿನ್ನೋದ್ರಲ್ಲೇ ಇರ್ತಾಳೆ. ಆಲ್ರೆಡಿ ಶೇಂಗಾ ಒಳಗೆ ಇಟ್ಕೊಂಡು ಕೂತಾಳೆ. ಅದನ್ನ ತೆಗಿಲಿಕ್ಕೆ ಬರಲ್ಲ, ಆದ್ರೂ ಡೌ ಮಾಡೋದೇ ಇವಳಿಗೊಂದು ದೊಡ್ಡ ಕೆಲಸ. ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ತುಂಬಾ ಸ್ಪೆಷಲ್. ಇದ್ರ ಜೊತೆ ನಾವು ಈ ಮೆಣಸಿಕಾಯಿನ ಹಾಗೆ ತಿಂತೀವಿ. ಉತ್ತರ ಕರ್ನಾಟಕದವ್ರಿಗೆಲ್ಲ ಇದು ತಿಂದ್ರೆ ಸ್ವಲ್ಪ ಫುಲ್ ಖಾರ ಅನ್ಸುತ್ತೆ. ಬಟ್ ನಾವು ಉತ್ತರ ಕರ್ನಾಟಕದವ್ರು, ನಿಮ್ಗೆ ಗೊತ್ತಲ್ಲ, ಬಹಳ ಸ್ಟ್ರಾಂಗ್ ಮಂದಿ ನಾವು. ನೋಡಿ ಕ್ಯಾಟ್ ಅಂದ್ರೆ ಭಯ, ಬಟ್ ಆದ್ರೂ ನಂಗೆ ಅದನ್ನ ಟಚ್ ಮಾಡಕ್ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಹಾರ್ಸ್ ರೈಡ್ ಕೂಡ ಇದೆ. ಹಾಗೆ ಇದು ಟಾಂಗಾ ಸವಾರಿ ಅಂತ ಹೇಳಿ ಇದ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ಪಾಟ್ರಿ ಆಕ್ಟಿವಿಟಿ ಇದೆ. ನಾವೇ ಪಾಟ್ರಿ ಲೈಕ್ ಮೊದಲು ಮಾಡೋದು. ಈ ಥರ ನಾವು ಕೂಡ ಮಾಡ್ಬೋದು. ಪಾಟ್ರಿ ಆಕ್ಟಿವಿಟಿ ಇದೆ. ಫುಲ್ ಬಿಸಿಲಿದೆ ಗೈಸ್. ನನಗೆ ಅದಕ್ಕೆ ಸಾಕಾಗುತ್ತೆ. ಇವತ್ತಿನ ವಿಡಿಯೋ ಹೀಗಿತ್ತು. ನಾನು ಇಲ್ಲಿ ತುಂಬ ಎಂಜಾಯ್ ಮಾಡಿದೆ, ನಾನು ನನ್ನ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಸಿಗುವ.